न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। दीनदलित विरोधी कांग्रेस सरकारಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की जय, बोलो भारत माता की जय। भारतीय जनता पक्षಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ದಲಿತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ದಲಿತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ 25,000 ಕೋಟಿ ರೂಪಾಯಿಗಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ 25,000 ಕೋಟಿ ರೂಪಾಯಿಗಳು ಸಾಲಿನ ಬಜೆಟ್ನ 14,000 ಕೋಟಿ ಹಣ, ಸುಮಾರು 25,000 ಕೋಟಿ ಹಣವನ್ನು ಆ ಒಂದು SC ST ಜನಾಂಗದ ಗ್ಯಾರಂಟಿಗಳಿಗೆ ಕೊಟ್ಟು ನಾವು ಹಣವನ್ನು ದುರ್ಬಳಕೆ ಮಾಡಿಲ್ಲ ಅಂತ ಒಂದು ಭಂಡತನದ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಲ್ಲಿ ಇವತ್ತು ಬೇರೆ ನಿಗಮಗಳಿಗೆ, ಇವತ್ತು ಅಲ್ಪಸಂಖ್ಯಾತರ ನಿಗಮ ಇದೆ, ಹಿಂದುಳಿದ ವರ್ಗದ ನಿಗಮ ಇದೆ, ಅದಕ್ಕೂ ಸಹ ಹಣ ಬಜೆಟ್ನಲ್ಲಿ ಮೀಸಲಾಗಿಟ್ಟಿರುವಂಥದ್ದು. ಆ ಹಣವನ್ನು ಬಳಕೆ ಮಾಡದೆ ಕೇವಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯವನ್ನು ಮಾಡುತ್ತಿರುವಂಥದ್ದು ಇವತ್ತು ಖಂಡನೀಯವಾಗಿರುವಂಥದ್ದು. ಇದರ ವಿರುದ್ಧ ನಮ್ಮ ಪಕ್ಷ ರಾಜ್ಯದಾದ್ಯಂತ ಇವತ್ತು ಹೋರಾಟವನ್ನು ಮಾಡುವುದರ ಮೂಲಕ ಮುಂಬರುವಂಥ ಬಜೆಟ್ನಲ್ಲಿ ಸಹ ಆ ಹಣವನ್ನು ದುರ್ಬಳಕೆ ಮಾಡೋದಕ್ಕೆ ಹುನ್ನಾರ ಹಾಕಿರೋದಕ್ಕೆ ಇವತ್ತು ಎಚ್ಚರಿಕೆ ಕೊಡುವುದರ ಮೂಲಕ ಮುಂದೆ ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ದೊಡ್ಡ ಆಂದೋಲನವನ್ನೇ ಪಕ್ಷ ಕೈಗೊಳ್ಳೋದಕ್ಕೆ ಇವತ್ತು ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ತಾರೀಕು ಬಜೆಟ್ ಅನ್ನು ಮನ್ನಾ ಆಗ್ತದೆ. ನೀವು ಈ ಕೂಡಲೇ ನೀವೇನಿವತ್ತು ಉಂಡಾ ನೀಡ್ತಕ್ಕಂಥದ್ದು, ನೀವೇನಿವತ್ತು 14,488 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆ ದುರುಪಯೋಗ ಮಾಡ್ತಕ್ಕಂಥ ಏನು ಉಂಡಾ ನಡೆಸಿದರೆ ಅದನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಇಲ್ಲೇ ಹೋದ್ರೆ ಈ ರಾಜ್ಯಾದ್ಯಂತ ದಲಿತರ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾದ ಬೆಂಬಲವನ್ನ ಕೊಡುವ ಮೂಲಕ ಈ ರಾಜ್ಯದಿಂದಲೇ ಸರ್ಕಾರವನ್ನು ಕಿತ್ತಕ್ಕಂಥ ಕೆಲಸವನ್ನ ಮುಂದಾಗ್ತು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾರೆ. ಬಂಧುಗಳೇ, ನೀವು ಒಂದೇ ಹೇಳ್ರಿ, ಇವತ್ತು ಭಾರತೀಯ ಜನತಾ ಪಕ್ಷ ಕೂಡ ಹಿಂದೆ ಹಲವಾರು ಅವಧಿಗಳಲ್ಲಿ ಯಡಿಯೂರಪ್ಪನವರ ಅವಧಿಯಲ್ಲಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವಧಿಯಲ್ಲಾಗಿರ್ಬೋದು, ಸದಾನಂದಗೌಡರ ಅವಧಿಯಲ್ಲಾಗಿರ್ಬೋದು, ಬಸವರಾಜ ಬೊಮ್ಮಾಯಿ ನೇತೃತ್ವದ ಅವಧಿಯಲ್ಲಾಗಿರ್ಬೋದು ಹಲವಾರು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಈ ರಾಜ್ಯದ ದಲಿತರಿಗಾಗಿ ಕೊಟ್ಟಿರ್ತಕ್ಕಂಥ ಕಾಣ್ತಾ ಇದೀವಿ. ಆ ಅಭಿವೃದ್ಧಿ ಕಾರ್ಯಕ್ರಮವನ್ನ ಈಗ ಹಿಂದಿನ ಸರ್ಕಾರ ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮನ ಮುಂದುವರಿಸುವ ಮೂಲಕ 14,488 ಕೋಟಿ ರೂಪಾಯಿಗಳನ್ನ ದುರುಪಯೋಗಪಡಿಸಿಕೊಳ್ಳೋದನ್ನ ತಕ್ಷಣ ತಡೆಯಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಮಾತು ವಿರಾಮ. ನಮಸ್ಕಾರ. ನೀವು ಹೈಯೆಸ್ಟ್ ಅಪೀಸ್ಮೆಂಟ್ ರಾಜಕೀಯ ಮಾಡ್ಲಿಕ್ಕೆ ನೀವು ಇವತ್ತು ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ ಫಂಡ್ಗಳು ಅವು ಯಾವ ಫಂಡ್ ನೀವು ಟಚ್ ಮಾಡ್ತಾರೆ, ಯಾಕಂದ್ರೆ ನಿಮ್ಗೆ ದಮ್ಮಿಲ್ಲ, ತಾಕತ್ತಿಲ್ಲ. ನಿಮ್ಗೆ ಯಾರಂತಂದ್ರೆ ಅಮಾಯಕರು ದಲಿತರ ದುಡ್ಡು ಮೇಲೆ ನಿಮ್ ಕಣ್ಣು. ಈ ದುಡ್ಡನ್ನು ನೀವು ಡೈವರ್ಟ್ ಮಾಡ್ತಾ ಇದ್ದೀರಿ. ನಿಮ್ಗೆ ನಾವು ವಿನಂತಿ ಮಾಡ್ತೀವಿ, ಇಂಥ ಪಾಪದ ಕೆಲಸ ಮಾಡಬೇಡ. ಯಾಕಂದ್ರೆ ನಾನು ಖುದ್ದಾಗಿ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ರಮೇಶ್ ಜಿಜಿಯವರು ಇದ್ದಾರೆ. ನಮ್ಮ ದಲಿತ ಹುಡುಗರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಸರ್. ಇದು ಬಹಳ ಸೀರಿಯಸ್ ಮ್ಯಾಟರ್ ಅದ. ಹುಡುಗರಿಗೆ ಸ್ಕಾಲರ್ಶಿಪ್ ಇಲ್ಲ. ಸ್ಕಾಲರ್ಶಿಪ್ ಮೇಲೆನೆ ಅವರು ಶಾಲೆ ಕಲಿಯೋದು. ಇವತ್ತು ಯಾರ ಅಕೌಂಟಿಗೆ ದುಡ್ಡು ಹೋಗ್ತಾ ಇಲ್ಲ. ಇವ್ರಿಗೆ ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೆ ನಾವು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಕೈ ಜೋಡಿಸಿ ವಿನಂತಿನೂ ಮಾಡ್ತೀವಿ, ಆಗ್ರಹನೂ ಮಾಡ್ತೀವಿ. ಇಂಥ ಪಾಪದ ಕೆಲಸ ಆಗೋದು ಬೇಡ. ನೀವು ಬ್ಯಾಕ್ವರ್ಡ್ ಇದ್ದೀರಿ, ನಿಮಗೆ ಬಂದಿ ನೋವು ಗೊತ್ತದ. ನೀವೊಬ್ಬ ದೊಡ್ಡ ನಾಯಕರು ಅಂತ ಹೇಳ್ತಾರ, ಆದ್ರೆ ನಮ್ಮ ದಲಿತರ ದುಡ್ಡು ತಗೋಬೇಡ್ರಿ ಸಾಹೇಬ್ರೆ. ಇದು ಬಹಳ ಅನ್ಯಾಯದ ಕೆಲಸ ಅದ. ನೀವು ನಿಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಕಳಿಸ್ರಿ. ಅವ್ರಿಗೆ ಅವ್ರ ಪರಿಸ್ಥಿತಿ ಏನದು ಗೊತ್ತದ. ಮಕ್ಕಳು ಮಾರಾಟ ಮಾಡ್ಕೊಳ್ತಾ ಇದಾರೆ. ನಮ್ಮ ಜನರು ಜೀವನ ನಡೆಸಲಿಕ್ಕೆ ಗುಳಿ ಹೋಗ್ತಾ ಇದ್ದಾರೆ. ಒಂದು ನೌಕರಿ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ. ನಮ್ಮ ಹಿಂದಿನ ಸರ್ಕಾರಗಳು ಇಟ್ಟಿದ್ದು ದುಡ್ಡು ಎಲ್ಲ ನೀವು ಅದನ್ನು ಸತತವಾಗಿ ಈ ವರ್ಷ ಕೂಡ ಈ ಬಜೆಟ್ನಲ್ಲೂ ಕೂಡ ಅಂಥದ್ದೊಂದು ವಿಚಾರ ಇದೆ ಅಂತ ನಮಗೆ ಗೊತ್ತಾಗಿದೆ. ಆ ಫಂಡ್ ಅಲ್ಲಿ ಯೂಸ್ ಮಾಡಬಾರ್ದು. ನಮ್ಮ ಫಂಡ್ ನಮ್ಮ SC ST ಡೆವಲಪ್ಮೆಂಟ್ ಬಗ್ಗೆ ಯೂಸ್ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಈಗಾಗಲೇ ಇವತ್ತು ಸ್ಕೂಲ್ ಹುಡುಗರಿಗೆ ನಾನು ಯಾವಾಗಲೂ ಐ ಆಮ್ ಆನ್ ದ ಗ್ರೌಂಡ್. ಪ್ರತಿಯೊಬ್ಬರು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ.
ಹುಡುಗರಿಗೆ ಸ್ಕಾಲರ್ಶಿಪ್ ದುಡ್ಡಿಲ್ಲ, ನಮ್ಮ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ, ದಲಿತ ಹುಡುಗಿಯರಿಗೆ ಇರ್ಲಿಕ್ಕೆ ಹಾಸ್ಟೆಲ್ ಇಲ್ಲ. ಅವ್ರು ಹಳ್ಳಿ ಊರಿಂದ ಸಿಟಿಗೆ ಬಂದರೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಬೇಸಿಕ್ ನೀಡ್ಸಿಗೆ ದುಡ್ಡಿಲ್ಲ, ಒಂದು ಬೋರ್ವೆಲ್ ಹೊಡಿಲಿಕ್ಕೆ ದುಡ್ಡಿಲ್ಲ, ಮನೆ ಕಟ್ಲಿಕ್ಕೆ ದುಡ್ಡಿಲ್ಲ. ನಮ್ಮ ಹಳೆ ಸ್ಕೀಮ್ಗಳು ಚೇಂಜ್ ಮಾಡಿ ಇವತ್ತು ಯಾವುದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಸರ್ಕಾರ ಎಚ್ಚೆತ್ತುಕೋಬೇಕು. ಈಗ ದಲಿತರಿಗೆ ಇನ್ನಷ್ಟು ಜಾಸ್ತಿ ತುಳಿಬಾರ್ದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಲಿತ ಸಿಎಂ ಕೂಗೆ ನಾವು ಅದ್ರ ಬಗ್ಗೆ ಮಾತಾಡೋಣ. ನಮ್ದು SC/ST ಫಂಡ್ ಇಂಪಾರ್ಟೆಂಟ್ ಇದೆ CM ಕಿಂತ ನಮಗೆ. ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡ್ತಾರೆ. ಅಲ್ಲ ಎಂಥ ಅನ್ಯಾಯ ಇದು ಅಂದರೆ, ನಾನು ಒಬ್ಬ MP, ಎಲ್ಲರಿಗೆ ಒಂದು ಬೋರ್ವೆಲ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿ 150 ಬೋರ್ವೆಲ್ ಮಂಜೂರಾತಿ ಮಾಡಿದ್ರು. ಮಂಜೂರಾತಿ ಮಾಡಿದ ಮೇಲೆ ನಾನು ಮಂಜೂರಾತಿ ಅದು ಅಂತ ಹೇಳಿ ದಲಿತರಿಗೆ ಎಲ್ಲರಿಗೆ ಪತ್ರ ಬರದೆ ಇವತ್ತು ಅದರಲ್ಲಿ ಬರೀ 20 ಮಾತ್ರ ಹಾಕಿ 130ಕ್ಕೆ ಬರೋ ಹಣನೂ ಕೂಡ ವಾಪಸ್ ತೊಗೊಂಡ್ರಿ. ನಾಚಿಕೆ ಆಗೋದಿಲ್ಲ ಇದನ್ನು ಸರ್ಕಾರದವ್ರಿಗೆ? ಹೆಂಗೆ ಸಹಿಸ್ಕೋಬೇಕು ಜನ? ಇವತ್ತು ಬಂದು ನಮಗೆ ಹೋಗಿತ್ತಾರ, ನಾವು ಹೇಳಿದೆ ಹೋಗಿ ಅವ್ರಿಗೆ ಹೋಗಿರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಅಂತ ನಾನು ಹೇಳಿನಪ್ಪ. ಇಂಥ ಅನ್ಯಾಯ ಯಾವತ್ತೂ ಆಗಿರಲಿಲ್ಲ. ಇದನ್ನು ನಾನು ಖಂಡನೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಾಗ ಹೇಳ್ತೀನಿ. ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ವಿಜಯೇಂದ್ರ ಅಣ್ಣನವರ ಮಾರ್ಗದರ್ಶನದಲ್ಲಿ ಇಡೀ ಕರ್ನಾಟಕದಾದ್ಯಂತ 14 ತಂಡಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿಗಳಿಗೆ ಹಾಗೂ ಇತರೆ ಯೋಜನೆಗಳಿಗೆ ಬಳಸೋದನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದೆ. ಅದರಂತೆ ಬಿಜಾಪುರ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ಇಲ್ಲಿ ಬಿಜಾಪುರ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನನ್ನ ಹೆಸರು ರಾಮಣ್ಣ ಬಲ್ಲವಣಿಸಿ ಅಂತ. ಈ ಕಾರ್ಯಕ್ರಮದ ಸಂಯೋಜಕರಾಗಿ ಇಲ್ಲಿ ಬಂದಿದ್ದೀನಿ. ನಮ್ಮದು ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ. ಸರ್, ಬಿಜೆಪಿಯವರು ತಿಂಗಳಿಗೊಮ್ಮೆ ಪ್ರತಿಭಟನೆ ಮಾಡ್ತೀರಿ, ಅದರಿಂದ ಏನು ಪ್ರಯೋಜನ ಆಗುತ್ತೆ ಸರ್? ಈಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ಸಿನ ವಿರುದ್ಧ ಧ್ವನಿ ಎತ್ತೋದು ನಮ್ಮ ಕರ್ತವ್ಯ ಅಂತ ನಮ್ಮ ಅಧ್ಯಕ್ಷರು ಭಾವಿಸ್ಕೊಂಡಿದ್ದಾರೆ, ನಮ್ಮ ಪಾರ್ಟಿ ಭಾವಿಸ್ಕೊಂಡಿದೆ. ಜನರಿಗೆ ಉಪಯೋಗ ಆಗುತ್ತೆ. ಈಗ ಸರ್ಕಾರವನ್ನು ಏನು ದಲಿತರ ಹೆಸರು ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಅಂತ ಹೇಳ್ತಾ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಕಿಸೆದಲ್ಲಿ ಹಿಡ್ಕೊಂಡು ಓಡಾಡೋಂಥ ಕಾಂಗ್ರೆಸ್ಸು ಕಾನೂನನ್ನು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿಗೆ ಬಳಸೋದ್ರ ಮುಖಾಂತರ ಅವರ ನೈಜ ಮುಖವನ್ನು ಇವತ್ತು ಸಾರ್ತಾ ಇದೆ. ನಾವು ಕಳೆದ 2 ವರ್ಷಗಳಿಂದನೂ ನಾವು ವಿರೋಧ ಪಕ್ಷವಾಗಿ ವಿರೋಧ ಮಾಡ್ಕೊಂತ ಬರೆದು 2023-24, 2022-23 2 ವರ್ಷಗಳನ್ನು ನಾವು ಹೋರಾಟ ಮಾಡ್ಕೊಂತ ಬಂದೀವಿ. ಆದಾಗ್ಯೂ ಸರ್ಕಾರ MS ಚರ್ಮದ ಸರ್ಕಾರ ಅದನ್ನು ಅರ್ಥ ಮಾಡಿಕೊಳ್ಳದೇನೆ ಮತ್ತೆ ಪುನಃ 24-25 ಬಡ್ಜೆಟ್ನಲ್ಲಿ 14,488 ಕೋಟಿಗಳನ್ನು ಗ್ಯಾರಂಟಿ ಮತ್ತು ಇತರೆ ಕಾರಣಕ್ಕಾಗಿ ಬಳಸೋಕ್ಕೆ ಮುಂದಾಗಿದೆ. ಇದನ್ನು ಜವಾಬ್ದಾರಿತವಾದಂಥ ನಮ್ಮ BJP ಅವರನ್ನು ಕಾಂಗ್ರೆಸ್ಸಿನ ಆಡಳಿತವನ್ನು ವಿರೋಧ ಮಾಡಿ ದಲಿತ ಸಮುದಾಯಗಳಿಗೆ ಇದರ ಮಾಹಿತಿಯನ್ನು ನೀಡಿ ಆ ಯುವಕರಲ್ಲಿ ಜಾಗೃತಿಯನ್ನು ಉಂಟು ಮಾಡೋಂಥದ್ದು ಮತ್ತು ಅವರಿಗೆ ನ್ಯಾಯ ಕೊಡಿಸೋಕ್ಕಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಅವರು ಇವತ್ತು ಮೋಸ ಮಾಡಿ ಗ್ಯಾರಂಟಿಗಳು ಕೊಟ್ಟು ಅಧಿಕಾರ ತಗೊಂಡಿದ್ದಾರೆ. ಆ ಅಧಿಕಾರ ಪಡ್ಕೊಂಡು ಅವರು ಯಾವ ರೀತಿ ಅವ್ರನ್ನ SC/STಗಳನ್ನ ನಡ್ಕೊತಿದ್ದಾರೆ, ಅವ್ರ ಬಗ್ಗೆ ಅವರ ಅಭ್ಯುದಯಕ್ಕಾಗಿ ಅವರ ಸಬಲೀಕರಣಕ್ಕಾಗಿ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡ್ಕೊತಾರೆ ಅಂತ ಹೇಳಿ ಇಡೀ ಜನತೆಗೆ ಗೊತ್ತಾಗಬೇಕಾಗಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕೆ ಸುಮಾರು 24.10% ಹೆಚ್ಚು ಕಮ್ಮಿ ಒಂದು 1/4% ಇರ್ತಕ್ಕಂಥ ರಾಜ್ಯದ ಜನತೆಗೆ ಈ ವಿಷಯ ತಿಳಿಯಬೇಕಾಗಿದೆ. ಆದ್ದರಿಂದ ಈ ಹೋರಾಟವನ್ನು ಸಾಂಕೇತಿಕವಾಗಿ ಇಡೀ ಈ ಕರ್ನಾಟಕದಲ್ಲಿ 14 ತಂಡಗಳಲ್ಲಿ ಪ್ರತಿ ತಂಡದಲ್ಲಿ 10 ಜನರ ಮುಖಂಡರೊಂದಿಗೆ ಈ ಕಾರ್ಯ ನಡೀತಾ ಇದೆ. ಒಂದೊಮ್ಮೆ ಕಾಂಗ್ರೆಸ್ ಸರ್ಕಾರ ಇದನ್ನು ಸರಿ ಮಾಡಿ ಈಗೇನು 2 ವರ್ಷ ಮಾಡಿದಂಥ ಅವಘಡವನ್ನು ಇಲ್ಲಿ ನಿಲ್ಲಿಸಿ ಬಡ್ಜೆಟ್ನಲ್ಲಿ ಮುಂಬರುವ ಬಡ್ಜೆಟ್ನಲ್ಲಿ 14,488 ಕೋಟಿಯನ್ನು ಮೀಸಲು ಇಡಲಾರ್ದೇ ಅದನ್ನು ಖಜಾನೆಯಿಂದ ಏನು 3,80,000 ಕೋಟಿ 4 ಲಕ್ಷ ಕೋಟಿ ಅಂತ ಏನು ಬಡ್ಜೆಟ್ ಮಂಡನೆ ಮಾಡ್ತಾರೆ, ನಿಮ್ಮ ಅನುದಾನದಲ್ಲಿ
ರಾಜ್ಯದ ಖಜಾನೆಯಿಂದ ಅದಕ್ಕೆ ದುಡ್ಡು ಕೊಡಿ, ಏನು ತಕರಾರಿಲ್ಲ, ನಮ್ಮದೇನು ಗ್ಯಾರಂಟಿ ಕೊಡಲಿಕ್ಕೆ. ಆದರೆ ಒಂದು ಜಾತಿ ಹೆಸರು ಹೇಳಿ ಅದಕ್ಕೆ ಮೀಸಲ ಅಭಿವೃದ್ಧಿಗಾಗಿ ಅವರ ಸಬಲೀಕರಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಬಳಸೋದು ಇದು ಅತ್ಯಂತ ಖಂಡನೀಯ ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಸರ್. ಸರ್, ಈಗ 164.20 ಕೋಟಿಯನ್ನು ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಅದರಲ್ಲಿ ಬಿಡುಗಡೆ ಆಗಿರೋದಟ್ಟು 551 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ. ಆದರೆ ಅದರಲ್ಲಿ ಖರ್ಚಾಗಿದಟ್ಟು 370 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ. ಅಂದರೆ ಸರ್ಕಾರ ಕೇವಲ ಬಜೆಟ್ನಲ್ಲಿ ಈ ಪರಿಶಿಷ್ಟ ಪಂಗಡ ಎಸ್ ಟಿ ಸಮುದಾಯದವರಿಗೆ 1664 ಕೊಟ್ಟಿದ್ದೀವಿ ಅಂತೇಳಿ ಬರೀ ಹೇಳ್ತಾರೆ. ಹೇಳಿ ನಮ್ಮ ಜನರನ್ನು ಮರಳು ಮಾಡುವಂಥ ಕೆಲಸ ಏನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೆ ಅದರಲ್ಲಿ ಕೇವಲ 370 ಕೋಟಿ ರೂಪಾಯಿ ಅಷ್ಟೇ ಬಳಕೆ ಮಾಡಿ, ಉಳ್ಕಿದ್ದೆಲ್ಲನ ಡೈವರ್ಟ್ ಮಾಡಿ ತಾವು ತೇಗಿ ತಮ್ಮ ಮನೆ ತುಂಬಿಕೊಂಡಿದ್ದಾರೆ. ಹೀಗಾಗಿ ಮುಂದಿನ ಬರುವಂಥ ಬಜೆಟ್ನಲ್ಲಿ ಆದರೂ ಸಹಿತ ನೇರವಾಗಿ ನಮ್ಮ ಸಮುದಾಯಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಅಷ್ಟನ್ನೇ ಕೊಡಿರಿ, ನೇರವಾಗಿ ಹೇಳಿಬಿಡ್ರಿ. ಪರಿಶಿಷ್ಟ ಪಂಗಡಕ್ಕೆ ಇಟ್ಟು ನಾವು ದುಡ್ಡು ಕೊಡೋಂಗಿಲ್ಲ, ಪರಿಶಿಷ್ಟ ಜಾತಿಗೆ ಇಷ್ಟು ನಾವು ದುಡ್ಡು ಕೊಡೋಂಗಿಲ್ಲ, ಹೀಗಾಗಿ ಹೇಳಿಬಿಡ್ರಿ. ಆದರೆ ಈ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬಾರ್ದು. ನಮ್ಗೆ ಎಷ್ಟು ಖರ್ಚು ಮಾಡ್ಲಿಕ್ಕೆ ಇಡ್ತೀರಿ ಅಷ್ಟನ್ನು ಮಾತ್ರ ಬಜೆಟ್ನಲ್ಲಿ ಘೋಷಣೆ ಮಾಡಿ, ಇಲ್ಲಾಂದರೆ ನೇರವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ರೋಡಿಗಿಳಿದು ಹೋರಾಟ ಮಾಡೋದಲ್ಲಾರದೆ ವಿಧಾನಸೌಧ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಸಹಿತ ನಾವು ಮಾಡಬೇಕಾಗ್ತದೆ. ದಲಿತರಿಗೆ ಇನ್ನು ಮುಂದೆ ಅನ್ಯಾಯ ಮಾಡಬೇಡ್ರಿ, ಇದು ನಿಮ್ಗೆ ಒಳ್ಳೆಯದಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆ ವತಿಯಿಂದ ಇವತ್ತು ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಈ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ಭ್ರಷ್ಟ ಏನಪ್ಪ ಅಂತಂದರೆ ಮಂಡ ಸರ್ಕಾರ ಯಾವುದಾದಿದ್ರೆ ಅದು ಸಿದ್ದರಾಮಯ್ಯತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾತುವಾಗಿದೆ. ಹೀಗಾಗಿ ಈ ಸರ್ಕಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೋತ್ತರಿಗಳಿಗೆ ಮತ್ತು ಸಂವಿಧಾನದ ವಿರೋಧವಾಗಿ ಏನಪ್ಪ ಅಂತಂದರೆ ಇವತ್ತು ನಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಇವತ್ತೆಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಬಹುತೇಕ ಈ ರಾಜ್ಯದಲ್ಲಿರ್ತಕ್ಕಂಥ ವಿಶೇಷವಾಗಿ ಏನಪ್ಪ ಅಂತಂದರೆ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಏನಪ್ಪ ಅಂತಂದರೆ ಇವತ್ತಿನ ಸರ್ಕಾರ ಇವತ್ತು ಬಳಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಕೂಡಲೇ 2023ರಿಂದ ಏನು ವಿಧಾನಸಭಾ ಚುನಾವಣೆ ನಡೀತು, ಆ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರೋಗೋಸ್ಕರ ಕಾಂಗ್ರೆಸ್ ಸರ್ಕಾರ ಉಚಿತ ಖಚಿತ ನಿಶ್ಚಿತ ಅಂತಕ್ಕಂಥದ್ದು ಏನು ಭರವಸೆ ಕೊಟ್ಕೊಂಡು ಈ ರಾಜ್ಯದ ಜನಕ್ಕೆ ಏನಪ್ಪ ಅಂತಂದ್ರೆ ಮೋಸ ಮಾಡ್ಲಿಕ್ಕೆ ಏನಂತಂದರೆ ಸುಮಾರು 50,000 ಕೋಟಿ ರೂಪಾಯಿಗಳನ್ನ ಬಜೆಟಲ್ಲಿ ತೆಗೆದಿಡ್ತೀವಿ, ಈ ರಾಜ್ಯದ ಜನಕ್ಕೆ ಉಚಿತವಾದಂಥ ಯೋಜನೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಏನು ಭರವಸೆ ಕೊಟ್ಟಿದ್ರು, ಆ ಭರವಸೆ ಆಧಾರದ ಮೇಲೆ ಇವತ್ತು ಏನಂತಂದರೆ ಕರ್ನಾಟಕ ರಾಜ್ಯದ ಜನ ಅವ್ರಿಗೆ ಏನಂತಂದ್ರೆ ಮತ ಹಾಕಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವ್ರನ್ನ ಸರ್ಕಾರನ ಅಧಿಕಾರಕ್ಕೆ ತಂದಿದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಗೊತ್ತಾಯಿತು ಸಿದ್ದರಾಮಯ್ಯ ಅವರಿಗೆ 50,000 ಕೋಟಿ ರೂಪಾಯಿನ ಯಾವ ರೀತಿಯಾಗಿ ಹೊಂದಿಸ್ಬೇಕಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಕಲ್ಪನೆ ಇರಲಿಲ್ಲ. ಅಧಿಕಾರಕ್ಕೆ ಬಂತಂದ್ರೆ ಗೊತ್ತಾಯಿತು ಅವ್ರಿಗೆ. ಹೀಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂಥ ಹಣವನ್ನು ಸುಮಾರು 25,000 ಕೋಟಿ ರೂಪಾಯಿಗಳೇನಪ್ಪ ಅಂತಂದರೆ ಇವತ್ತು ಆ ಹಣವನ್ನು ತೆಗೆದು ಗ್ಯಾರಂಟಿ ಯೋಜನೆಗಳೇನಪ್ಪ ಅಂದ್ರೆ ಬಳಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರೇ, ನಿಮ್ಗೆ ನಿಜಕ್ಕೇನಪ್ಪ ಅಂತಂದ್ರೆ ದಲಿತರ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಈ ತಕ್ಷಣ ಏನಪ್ಪ ಅಂತಂದರೆ ಈ ನೀತಿಯನ್ನು ಏನಪ್ಪ ಅಂತಂದರೆ ಕೈ ಬಿಡ್ಬೇಕಂತಕ್ಕಂಥದ್ದನ್ನ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಬಹುತೇಕ ನಾವು ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ದಲಿತ ವಿಶೇಷವಾಗಿ ಏನಪ್ಪ ಅಂದ್ರೆ ಇವತ್ತು 8 ನಿಗಮಗಳನ್ನ ರಚನೆ ಮಾಡಿದ್ದಾರೆ. ಆ 8 ನಿಗಮ ಏನಪ್ಪ ಅಂತಂದರೆ ಬಹುತೇಕ ಇವತ್ತು ಹೀಗಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಸಂಬಳ ಇಲ್ಲ. ಅಲ್ಲಿರ್ತಕ್ಕಂಥ 8 ಏನಪ್ಪ ಅಂದ್ರೆ ನಿಗಮಗಳಿಗೆ ಇವತ್ತು ಅನೇಕ ಜನ ಏನಪ್ಪ ಅಂದ್ರೆ ಅಲಿದಾಡ್ತಿದ್ದಾರೆ. ಒಂದೇ ಒಂದು ಯೋಜನೆ ಏನಪ್ಪ ಅಂದ್ರೆ ಇವತ್ತು ಜಾರಿಗೆ ಆಗ್ತಾ ಇಲ್ಲ. ಹೀಗಾಗಿ ಈ ಕೂಡಲೇ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ, ಈ ರೀತಿ ಇರ್ತಕ್ಕಂಥ ಭ್ರಷ್ಟ ಸರ್ಕಾರವನ್ನು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಜನ ನೋಡಿಲ್ಲ. ಹೀಗಾಗಿ ಜನಕ್ಕೆ ಏನಪ್ಪ ಅಂತಂದ್ರೆ ತಕ್ಕ ಪಾಠವನ್ನು ಕಲಿಸ್ತಾರೆ. ದಲಿತರ ವಿಷಯಕ್ಕೆ, ದಲಿತರ ಕಲ್ಯಾಣಕ್ಕೆ ನೀವೇನಾದರೂ ಹಣವನ್ನು ತೆಗೆದು ಬೇರೆ ಯೋಜನೆಗೆ ಬಳಸಿದ್ರೆ ನಿಮ್ಮ ನಿಜಕ್ಕೂ ಬರುವಂಥ ಚುನಾವಣೆಯಲ್ಲಿ ವಿಧಾನಸೌಧದ ಮೆಟ್ಲು ಹತ್ತಲಿಕ್ಕೆ ದಲಿತರು ಬಿಡಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ರಾಜ್ಯ ಸರ್ಕಾರನ ಆಗ್ರಹ ಮಾಡ್ತಾ ಇದ್ದೀನಿ. ಅನೇಕ ದಲಿತ ಪರ ಸಂಘಟನೆಗಳು ದಲಿತರಿಗೆ ಅನ್ಯಾಯ ಸಂದರ್ಭದಲ್ಲಿ ಬೀದಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವಿಷಯ ಇಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಬೇಕು. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಹಣವನ್ನು ಏನಪ್ಪ ಅಂತಂದ್ರೆ ದಲಿತರ ಹಣವನ್ನು ಮುಟ್ಟಬಾರ್ದು ಅಂತಕ್ಕಂಥ ಈ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ. ಮಂಜುನಾಥ್ ಮಿಸೆ ಬಜೆಟ್ ಈಗ 7 ತಾರೀಕಿಗೆ ಬಜೆಟ್ ಇದೆ, ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗಿದೆ. ಬಜೆಟ್ ಬಗ್ಗೆ ಇರುತ್ತೆ ಈಗಾಗಲೇ ಏನಪ್ಪ ಅಂತಂದರೆ ಇವತ್ತು 2 ಜಂಟಿ ಸದನ ಉದ್ದೇಶಿಸಿ ಮಾನ್ಯ ರಾಜ್ಯಪಾಲರ ಸದನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ದಲಿತರ ಬಗ್ಗೆ ಇಷ್ಟೊಂದು ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಏನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ದಲಿತರ ಪದವಂತ ಅನೇಕ 8 ನಿಗಮಗಳಿದಾವೆ. ಆ ನಿಗಮಗಳು ಏನಪ್ಪ ಅಂತಂದರೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು. ದಲಿತರ ಉದ್ಧಾರಕ್ಕಾಗಿ ಏನೆಲ್ಲ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದರೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದನ್ನ ಈ ಮೂಲಕ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ. ಮಂಜುನಾಥ್ ಮಿಸೆ, ಭಾರತೀಯ ಜನತಾ ಪಾರ್ಟಿ SC मोर्चा जिलाध्यक्षರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.